ಡೈಲಿ ಮಾಧ್ಯಮ ಫಾಲೋ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಹಾಯ್, ನಮಸ್ಕಾರ ಅಶೋಕ್ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ. ಏನ್ ನಡೀತಾ ಇದೆ ಈಗ? ಚಂದ್ರು ಅವರು ಹೆಚ್ಚು ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದು ಎಲ್ಲಾ ಕಡೆನೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ. ಏನ್ ನಡೀತಾ ಇದೆ? ಏನ್ ನಿಮ್ಮ ಪ್ಲಾನ್ಸ್ ಗಳು ಅನ್ನೋದ್ರ ಬಗ್ಗೆ? ಸರ್, ಏನಿಲ್ಲ ಸರ್, ಹೆಚ್ಚಿಗೆ ಕಾಣಿಸ್ಕೊಳ್ಳೋದು ನಾನೇ ಸ್ಟಾಪ್ ಮಾಡಿದ್ದೀನಿ. ಹ್ಮ್ ಕೆಲ್ಸಗಳು ಜಾಸ್ತಿ ಇದೆ ಈಗ. ಹ್ಮ್. ಒಂದು ಫಾದರ್ ನಿನ್ನೆ ನನ್ ಸಿನಿಮಾ ಕಾಣಿಸ್ಕೊಳ್ತಾ ಇದೆ, ನಾನ್ ಕಾಣಿಸ್ಕೊಳ್ತಾ ಇಲ್ಲ. ಓಕೆ. ನಮ್ಮ ಫಾದರ್ ಟೀಸರ್ ಬಿಟ್ಟೆ ನಿನ್ನೆ. ಸೊ ನಂದೊಂದು ಮುಂಬೈಲಿ ಸಿನಿಮಾ ಟೈಟಲ್ ಲಾಂಚ್, ಮೋಷನ್ ಪೋಸ್ಟರ್ ಲಾಂಚ್ ಇದೆ. ಹ್ಮ್ ಒಂದು ದೊಡ್ಡದಾಗ ಒಂದು ನನ್ಗೆ ಆಫ್ಟರ್ ಕಬ್ಜಾ ಒಂದು ಹ್ಮ್. ಬಿಗ್ ಸಿನಿಮಾ ಮಾಡ್ತಾ ಇದ್ದೀನಿ. ಓಕೆ. ಸೊ ಅದ್ರದ್ದು ಶಿವಣ್ಣ ಸರ್, ತೆಲುಗು ಆಕ್ಟರ್ ಸುನಿಲ್, ಈ ತರದ್ದು ಎಲ್ಲಾ ಲ್ಯಾಂಗ್ವೇಜ್ ಇಂದ ಒಬ್ಬ ದೊಡ್ಡ ಒಂದು ಸ್ವಲ್ಪ ಆಕ್ಟರ್ಸ್ ಇರ್ತಾರೆ, ದೊಡ್ಡ ದೊಡ್ಡ ಸ್ಟಾರ್ ಆಕ್ಟರ್ಸ್. ಸೊ ಅದನ್ನ ಹಿಂದಿ ಮತ್ತೆ ಕನ್ನಡದಲ್ಲಿ ಮಾಡೋದು ಇದು ಒಂದು ದೊಡ್ಡ ನನ್ನ ಡ್ರೀಮ್ ಇದು. ಓಕೆ. ಹಾಗಾಗಿ ಇಲ್ಲಿ ಕೆಲಸಗಳು ಜಾಸ್ತಿ ಇತ್ತು, ಹಾಗಾಗಿ ಮ್ಯಾಕ್ಸಿಮಮ್ ಇಲ್ಲಿ ಸ್ಪೆಂಡ್ ಮಾಡ್ತಿದ್ದೆ. ಓಕೆ. ಒಂದು 2 ವರ್ಷಗಳ ಕಾಲ ಒಂದು ದೊಡ್ಡ ಸಿನಿಮಾ ಮಾಡೋದಕ್ಕೆ ಎಫರ್ಟ್ ಹಾಕಿ ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ಕೊಳ್ತಾ ಇದ್ದೆ. ಈಗ ಶುರು ಮಾಡ್ತಿದ್ದೀನಿ ಸರ್ ಇವತ್ತಿಂದ. ಓಕೆ. ಬಹಳಷ್ಟು ಜನ ಹೇಳಿದ್ರು ಕಬ್ಜಾ ಮಾಡಿದ್ಮೇಲೆ ಚಂದ್ರು ಅವರು ಯಾಕೋ ಆಕ್ಟಿವ್ ಆಗಿ ಇಲ್ಲ ಅನ್ನೋದ್ರ ಬಗ್ಗೆ. ನೀವ್ ಇದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಾ? ಅಂದ್ರೆ ಏನು? ನಾನೇನು ರಿಯಾಕ್ಟ್ ಮಾಡಲ್ಲ ಸರ್, ನಿಮಗೆ ಗೊತ್ತಾಗಿರ್ತದೆ. ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದೀನಿ, ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಹ್ಮ್. ನೀವ್ ಹೇಳ್ಬೇಕು, ಬಹಳ ಜನ ಹೇಳೋದ್ ಬೇಡ, ನೀವೇ ಹೇಳ್ಬಿಡಿ ಸರ್ ಅವ್ರಿಗೆಲ್ಲ. ಓಕೆ. ಸೊ ನಿಮ್ಮ ಬ್ಯಾನರ್ ನ RC ಸ್ಟುಡಿಯೋಸ್ ಶುರು ಮಾಡಿದ್ಮೇಲೆ 5 ಸಿನಿಮಾ ಅನೌನ್ಸ್ ಮಾಡಿದ್ರಿ. ಹ್ಮ್. ಸೊ ಫಾದರ್ದು ಫಸ್ಟ್ ಟೀಸರ್ ಬಂದಿದೆ. ಟೀಸರ್ ಚೆನ್ನಾಗಿದೆ. ಸೊ ಹ್ಮ್. ಏನ್ ಇಲ್ಲಿ ಪ್ಲಾನ್ಸ್ ಗಳು ಏನ್ ನಡೀತಾ ಇದೆ? ಏನ್ ಅನೌನ್ಸ್ ಮಾಡಿದ್ವಿ ಆತರ ಒಂದು ಸಿನಿಮಾ ರೆಡಿ ಆಗೋಗಿ ಆಲ್ರೆಡಿ ರಿಲೀಸ್ಗೂ ರೆಡಿ ಆಗಿದೀವಿ. ಹ್ಮ್ ಹಾಗೆ ನೋಡ್ಕೊಂಡು ಒಂದು ದುಡ್ಡು ಬರ್ಬೇಕಲ್ಲ ಸರ್ ಇನ್ನೊಂದ್ ಮಾಡಕ್ಕೆ. ಓಕೆ. ಎಲ್ಲ ರೆಡಿ, 4 ಕಥೆಗಳು ರೆಡಿ ಇದೆ. ಓಕೆ. ಇದನ್ನ ನೋಡ್ಕೊಂಡು ಮಾಡಿಸ್ತಾ ಹೋಗ್ತಾ ಅಲ್ಲಿ ಕಂಟೆಂಟ್ ಬೇರೆ ಬೇರೆ ಡೈರೆಕ್ಟರ್ಗಳ ಹತ್ರ. ಓಕೆ. ಫಾದರ್ ಅದು ರಿಲೀಸ್ ಪ್ಲಾನ್ ಯಾವಾಗ ಅನ್ಕೊಂಡಿದೀರಾ? ಅಂದ್ರೆ ಮ್ಯಾಕ್ಸಿಮಮ್ ಈ ಮಂತ್ ಅಲ್ಲಿ ಮಾಡ್ತೀವಿ ಸರ್, ಎಲ್ಲ ನೋಡ್ಕೊಂಡು. ಹೌದಾ? ಸ್ವಲ್ಪ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಕುತ್ಕೊಂಡು ಈಗ ಟೀಸರ್ ಬಿಟ್ಟಿದೀವಿ, ಓಕೆ. ನೋಡ್ಕೊಂಡು ಪ್ಲಾನ್ ಮಾಡ್ತೀನಿ ಸರ್ ಅದ್ರದ್ದು. ಶಿವಣ್ಣ ಜೊತೆ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ದೀರಾ ಅನ್ನೋದು ಸುದ್ದಿ ಆಲ್ರೆಡಿ ಬಂತು. ಸೊ ಇವತ್ತು ಅಫಿಷಿಯಲಿ ಲಾಂಚ್ ಮಾಡ್ತಾ ಇದೀರಿ. ಏನಿದೆ ಬಿಟ್ಟು ಸಡನ್ ಆಗಿ ನೀವು ಮುಂಬೈಗೆ ಹೋಗ್ಬಿಟ್ರಿ, ಈಗ ದೊಡ್ಡದಾಗಿ ಏನೋ ಯೋಚನೆ ಮಾಡ್ತಾ ಇದೀರಾ, ಅಲ್ಲಿ ಸಿನಿಮಾ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ? ಸರ್ ಏನಿಲ್ಲ ಸರ್, ನಮ್ ಡ್ಯೂಟಿ, ನಮ್ ವೃತ್ತಿ ಸಿನಿಮಾ ಮಾಡೋದು. ಸೊ ನನ್ನ ಕಬ್ಜಾವರೆಗೂ ನನ್ನ ಇಟ್ಕೊಂಡು ಬೆಳೆಸಿದಿರಿ ನೀವೆಲ್ಲ, Okay. ತಾಜ್ ಮಹಲ್ ಇಂದ. ಇನ್ನು ಮುಂದೆ ದೊಡ್ಡದೇನೋ ಮಾಡ್ಬೇಕು ಅನ್ನೋದು ಮಹದಾಸೆ. ಓಕೆ. ಸೊ ಆ ಆಸೆಗೆ ನಾನು ಈಗ ಸ್ಯಾಂಡಲ್ವುಡ್ ಅಲ್ಲಿ ನೀವೆಲ್ಲ ಇಟ್ಕೊಂಡು ಸಾಕಿದ್ರಿ. ಈಗ ಸ್ಯಾಂಡಲ್ವುಡ್ ಅನ್ನ ನಾವು ಇನ್ನೊಂದ್ ಕಡೆ ತಗೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ ಇಲ್ಲಿ, ಓಕೆ. ಕಲಾ ಸೇವೆ. ಓಕೆ. ಸೊ ಈಗ ನಾನು ಹಿಂದಿಲಿ, ಇಲ್ಲಿ ಬಾಂಬೆಲಿ ಒಂದಷ್ಟು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ನಮ್ ಕಬ್ಜಾ ಎಲ್ಲ ಕೊಡ್ತು ನನ್ಗೆ. ಅಂದ್ರೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್, ಒಂದ್ 300 ಥಿಯೇಟರ್ ಮಾಡ್ತಿದ್ದ ಹುಡುಗನ್ಗೆ 4,000 ಸ್ಕ್ರೀನ್ ರಿಲೀಸ್ ಮಾಡೋ ಅಷ್ಟು ಏನದು ಜನಶಕ್ತಿ ಎಲ್ಲ ಕೊಟ್ಟಿದೆ. ಹಾಗಾಗಿ ಇಲ್ಲಿ ದೊಡ್ಡದಾಗಿ ಏನೋ ಮಾಡೋಣ ಅನ್ನೋ ಒಂದು ಮಹದಾಸೆ ಮತ್ತೆ ಪ್ರಯತ್ನ. ಓಕೆ. ಈಗ ಇದು ನೇರ ಹಿಂದಿ ಭಾಷೆ ಸಿನಿಮಾನಿನ ಮಾಡ್ತಿರೋದು? ಸರ್ ಹಿಂದಿ ಮತ್ತೆ ಕನ್ನಡ ಓಕೆ. ಎರಡು. ನಾನು ಮೂಲ ಭಾಷೆ ಬಿಡೋದುಂಟೆ ಸರ್, ನಮ್ ತಾಯಿ ಭಾಷೆ ನಾವಲ್ವಾ ಸರ್, ಏನೇ ಆದ್ರೂ ನಮ್ಮ ಅಮ್ಮ. ಸೊ ಇಲ್ಲಿ ಹಿಂದಿಯಲ್ಲಿ ಪ್ರೊಡ್ಯೂಸರ್ ಆನಂದ್ ಪಂಡಿತ್ ಸರ್ ಅಂತ, ಓಕೆ. ಅವರು ಮತ್ತೆ ಕನ್ನಡದಿಂದ ನಾನು ಹಾ. ಇಬ್ರು ಕೊಲಾಬರೇಷನ್ ಮಾಡ್ತಿರೋದಲ್ವಾ ಪ್ರೊಡಕ್ಷನ್. ಸೊ ಆನಂದ್ ಭಾಷೆ ಅವರು, ಆನಂದ್ ಪಂಡಿತ್ ಅಂತಂದ್ರೆ ಇಲ್ಲಿ ತುಂಬಾ ದೊಡ್ಡ, ತುಂಬಾ ಈಸ್ ಅ ಬಿಗ್ ಮ್ಯಾನ್. ಗೊತ್ತು, ನಾನು ಕೇಳಿದ್ದೀನಿ ಅವ್ರ ಹೆಸರು. ಸೊ ಹಂಗಾಗಿ ಅವರು ನಾವು ಕೊಲಾಬರೇಷನ್ ಮಾಡ್ತಿರೋದು. ಓಕೆ. ಒಬ್ಬ ಕನ್ನಡಿಗನಾಗಿ ನನಗೆ ಹೆಮ್ಮೆ ಇದೆ ಇಲ್ಲಿ ಬಂದು ಅಂತ ದೊಡ್ಡವ್ರ ಜೊತೆ ಕೊಲಾಬರೇಟ್ ಆಗಿ ಸಿನಿಮಾ ಮಾಡೋದು. ಆಮೇಲೆ ಚಂದ್ರು ಏನೇ ಮಾಡಿದ್ರು ಬೇರೆ ಯಾರ್ದೋ ಇದ್ರಲ್ಲಿ ಆಟ ಆಡಲ್ಲ, ನಂದೇ ಎಫರ್ಟ್ ಅಲ್ಲಿ ನಾನು ಮಾಡೋದಲ್ವಾ ಸರ್. ಬಹಳ ಪ್ರಮುಖವಾಗಿ ಶಿವಣ್ಣ ಜೊತೆ ಬಹಳ ಗ್ಯಾಪ್ ಆದ್ಮೇಲೆ, ಅಂದ್ರೆ ಹೀರೋ ಆಗಿ ಅವ್ರದ್ದು 99ನೇ ಸಿನಿಮಾ ನೀವು ಡೈರೆಕ್ಟ್ ಮಾಡಿದ್ರಿ. ಬಹಳ ಗ್ಯಾಪ್ ಆದ್ಮೇಲೆ ನಿಮ್ ಸಿನಿಮಾ ಬಂದಿದ್ದಾರೆ, ಅಂಡ್ ಅವ್ರನ್ನ ಈಗ ಬಾಲಿವುಡ್ ಗೆ ಕರ್ಕೊಂಡು ಹೋಗೋ ಪ್ರಯತ್ನದಲ್ಲಿ ನೀವಿದ್ದೀರಿ ಅಂತ ಅನ್ಸುತ್ತೆ. ಐ ಥಿಂಕ್ ಬೇರೆ ಬೇರೆ ಭಾಷೆಗಳಿಗೆ ಕಾಲಿಡ್ತಾ ಇದಾರೆ, ಕೈ ಚಾಚ್ತಾ ಇದಾರೆ. ಏನ್ ಅನ್ಸುತ್ತೆ ಶಿವಣ್ಣ ಜೊತೆ ಮತ್ತೆ ಕೆಲಸ ಮಾಡೋದು? ಸರ್ ಶಿವಣ್ಣ ಅವ್ರ ಜೊತೆ ಗ್ಯಾಪ್ ಅನ್ನೋ ಮಾತೇ ಇಲ್ಲ. 99 ಸೂಪರ್ ಡೂಪರ್ ಹಿಟ್ ಆಯ್ತು. ಕಬ್ಜಾಗೆ ನನಗೊಂದು ಕ್ಯಾರೆಕ್ಟರ್ ಬೇಕು ಅಂತಂದ್ರೆ ಕೊಟ್ರು. ಅದಾದ್ಮೇಲೆ ಕಂಟಿನ್ಯೂಷನ್ ಕಬ್ಜಾ 2 ಪ್ರಾಜೆಕ್ಟ್ ನಮ್ಮ ಹತ್ರ ಇನ್ನು ಆ ಪ್ರಾಜೆಕ್ಟ್ ಅದು ರೆಡಿ ಆಗಿದೆ, ಅದು ಇದೆ. ಮತ್ತೆ ಅದ್ರ ನಂತರದಲ್ಲೂ ಕೂಡ ನಾನು ಶಿವಣ್ಣ ಮತ್ತೆ ಅಕ್ಕ ಗೀತಕ್ಕ ನಿರಂತರವಾಗಿ ಸಂಪರ್ಕದಲ್ಲೇ ಇದ್ದೆ. ಸೊ ನನ್ನ ಈ ಒಂದು ಈಗ ಮಾಡೋ ಪ್ರಾಜೆಕ್ಟ್ ಗೆ ತುಂಬಾ, ಒಬ್ಬ ನಿರ್ದೇಶಕ ಗೊತ್ತಲ್ವಾ ಸರ್, ತುಂಬಾ ಹೋಮ್ವರ್ಕ್ ಮಾಡ್ಬೇಕು. ಹಾಗಾಗಿ ನಾನು ಸ್ವಲ್ಪ ಇದ್ರ ಮೇಲೆ ಇದರಿಂದ ಆದ ತಪ್ಪುಗಳು, ಆಗು ಹೋಗುಗಳು ಎಲ್ಲಾನು ಸರಿ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ಇದೆ. ಈಗ ಶಿವಣ್ಣ ಅವ್ರ ಜೊತೆ ಬಾಲಿವುಡ್ ಅಲ್ಲಿ ಬೇರೆ 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 ಸ್ಟಾರ್ ಆಕ್ಟರ್ಗಳನ್ನ
ಇಟ್ಕೊಂಡು ಒಂದು ದೊಡ್ಡದಾಗ ಒಂದು ಪ್ಲಾನ್ ಮಾಡಿದೀವಿ. ಓಕೆ. ಅದು ಕನ್ನಡದ ಸಿನಿಮಾ. ಏನೇ ಆಗ್ಲಿ ಕನ್ನಡದ ನಿರ್ದೇಶಕ ನಾನು. ಹೌದು. ಇಲ್ಲೇನೇ ಆನಂದ್ ಪಂಡಿತ್ ಸರ್ ಎಲ್ಲಾರು ಇದ್ರೂ ಕೂಡ ಹ್ಮ್. ನಮ್ಮ ಆಸೆ ಏನಂತಂದ್ರೆ ಒಂದು ಸ್ಯಾಂಡಲ್ವುಡ್ ನ ಬಾಲಿವುಡ್ ಅಲ್ಲಿ ಬೆಳೆಸ್ಬೇಕು ಅಂತ. ಇದೇ ತರ ಹ್ಮ್. ಒಂದು ಪ್ರಯತ್ನ ಸರ್. ನಿಂತ ನೀರಾಗದೆ ಹರಿಯೋ ನೀರಾಗ್ಬೇಕು ಅನ್ನೋ ಒಂದು ಪ್ರಯತ್ನ. ಕಲೆ ಅಲ್ವಾ ಸರ್, ನಮ್ದು ನಿರ್ದೇಶನ ಅನ್ನೋದು ಒಂದು ಕಲೆ. ನಿಜ. ಇದ್ರ ಮಧ್ಯದಲ್ಲಿ ನಂದು ಅಗ್ರಿಕಲ್ಚರ್ ಇದೆ. ಇದ್ರ ಮಧ್ಯದಲ್ಲಿ ನಂದು ಒಂದಷ್ಟು ಕೆಲಸಗಳು ತುಂಬಾ ಇದೆ. ಮೂಲತಃ ನಾವು ಫಾರ್ಮರ್ಸ್ ಆಗಿರೋದ್ರಿಂದ ಹ್ಮ್ ಹ್ಮ್. ನಂದು ತೋಟ, ದಾಳಿಂಬೆ, ದ್ರಾಕ್ಷಿ ತುಂಬಾ ನಂದು ಅದ್ರದ್ದು ಬೇರೆ ಒಂದ್ ಕಡೆ ಇದೆ. ಓಕೆ. ಎಲ್ಲದ್ರ ಮಾಡ್ಕೊಂಡು ಸಾಕ್ತಾ ಇದೆ ಸರ್. ಓಕೆ ಓಕೆ. ಇದ್ರಲ್ಲಿ ಇನ್ನು ಯಾರೆಲ್ಲ ಆರ್ಟಿಸ್ಟ್ಗಳು ಅಂದ್ರೆ ಶಿವಣ್ಣ ಜೊತೆ ಬೇರೆ ಬೇರೆ ಭಾಷೆಯವರು ಅಂತ ಹೇಳಿದ್ರಿ, ಯಾರ್ದಾದ್ರು ಹೆಸರುಗಳು ಹೇಳ್ಬೋದಾ? ಈಗ ಆಲ್ರೆಡಿ ಸೆಲೆಕ್ಟ್ ಆಗಿರೋದು ಇವತ್ತು. ಕೊಡೋಣ ಸರ್, ಇವತ್ತು ಟೈಟಲ್ ಬಿಡ್ತೀನಿ. ಇವತ್ತು ಟೈಟಲ್ ನೀವು ನೋಡಿ, ಟೈಟಲ್, ಮೋಷನ್, ಲುಕ್ ಓಕೆ ಇವತ್ತು ಅಧಿಕೃತವಾಗಿ ನಾವು ಬಿಡುಗಡೆ ಮಾಡ್ತಾ ಇದೀವಿ. ಓಕೆ. ಎಷ್ಟು ಗಂಟೆ? ಸಂಜೆ 7 ಗಂಟೆಗೆ. ಓಕೆ ಸೊ ಇದು ನೋಡಿದಾಗ ನಿಮ್ಮ ಅಭಿಪ್ರಾಯಗಳು ಎಲ್ಲವೂ ನಮಗೂ ಗೊತ್ತಾಗ್ತದೆ. ಓಕೆ. ಸ್ಟೆಪ್ ಬೈ ಸ್ಟೆಪ್ ಶೂಟ್ ಮಾಡ್ತಾ ಮಾಡ್ತಾ ನಿಮಗೆ ಬರ್ತಕ್ಕಂತ ಪರಭಾಷಾ ಸ್ಟಾರ್ ಕಲಾವಿದರು ನಿಮಗೆ ಅನೌನ್ಸ್ ಮಾಡ್ತಾ ಹೋಗ್ತೀವಿ. ಟಾಕ್ಸಿಕ್ ರಿಲೀಸ್ ಆಗಿದೆ, ನೋಡಿದ್ರ? ಸರ್ ಕನ್ನಡದ ದೊಡ್ಡ ಸಿನಿಮಾ ಅಲ್ಲ, ನಿಮ್ಮ ಅಭಿಪ್ರಾಯ ಹೌದು. ಹೇಳಿ, ಅದರಲ್ಲಿ ತಪ್ಪೇನಿಲ್ಲ ಅಲ್ಲ? ಸರ್ ನಾನು ಯಾವತ್ತೂ ಎಲ್ಲರಿಗೂ ಒಳ್ಳೇದ್ ಬಯಸೋನು. ನಾನು ನೋಡಿ ಸರ್, ನಾನು ಕಬ್ಜಾ ಮಾಡಿದೀನಿ. ಹೌದು. ಯಾವತ್ತೇ ಆಗ್ಲಿ ಒಬ್ಬರು ಮುಂದೆ ಹೋಗುವಾಗ ಇನ್ನ ನಾವು ಮುಂದೆ ಒಳ್ಳೆ ದಾರಿಲಿ ಹೋದ್ರೆ ಹಿಂದೆ ಬರ್ತಕ್ಕಂಥವ್ರು ಅವರು ಕೂಡ ಅದೇ ದಾರಿಲಿ ಬರ್ತಾರೆ. ಮುಂದೆ ಒಂದು ಕನ್ನಡದಲ್ಲಿ ಯಶ್ ಅವರು ಹೋದಾಗ ಅಥವಾ ವಿಜಯ್ ಕಿರ್ಗಂದವ್ರು ಹೋದಾಗ ನಾವುಗಳು ಕೂಡ ಪ್ರಯತ್ನ ಮಾಡ್ಕೊಂಡು ಹೊರಟಿವಿ. ಹೌದು. ಆಯ್ತಾ? ಹಂಗೆ ಈಗ ನಾನು ಮುಂಬೈಗೆ ಹೊರಟಿದೀನಿ ಅಂತಂದ್ರೆ ನನ್ನಿಂದೇನು ತುಂಬಾ ಜನ ಇರ್ತಾರೆ, ಅವರು ಬರ್ಬೇಕು. ಅದೇ ಸತ್ಯ. ಅವರು ಬರ್ಬೇಕು. ಕರೆಕ್ಟ್. ಯಾವಾಗ್ಲೂ ಎಲ್ರು ಬೆಳಿಬೇಕು ಅನ್ನೋದು ಸತ್ಯ. ಕರೆಕ್ಟ್. ಯಶ್ ಅವರು ಇವತ್ತು ನಾನು ಒಂದು ಟ್ವೀಟ್ ಮಾಡಿದ್ದೆ, ತಾವು ನೋಡಿದ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಕೇಳಿದ್ದು ನಾನು ಟ್ವೀಟ್ ಪ್ರಕಾರ ನಾನು ಏನ್ ಹೇಳಿದೀನಿ, ಯಶ್ ಅವರು ಮಾಡಿರೋದು ಸಿನಿಮಾ ಅಲ್ಲ, ಅದು ಅವ್ರ ಇಡೀ ಜಗತ್ತನ್ನೇ ಗೆಲ್ತಕ್ಕಂತ ಒಂದು ಪ್ರಯತ್ನ ಅಂತ ಹೇಳಿದೀನಿ. ಅಂದ್ರೆ ಅರ್ಥ ಏನು ಅಂದ್ರೆ, ಒಂದು ಕನ್ನಡದ ಹುಡುಗನಾಗಿ ಇಡೀ ಪ್ರಪಂಚ ಗೆಲ್ಬೇಕು ಅನ್ನೋ ಆಸೆ ಇಟ್ಕೊಂಡು, ಅಂದ್ರೆ ಗ್ಲೋಬಲ್ ಮೂವಿ, ಹಾಲಿವುಡ್ ಮೂವಿ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡು ಮಾಡಿದ್ದಾರೆ. ಆಯ್ತಾ ಸರ್? ಇದು KGF 1, 2 ಮಾಡಿದ್ರು. ಇವತ್ತು ಬಾಲಿವುಡ್ ಅಲ್ಲಿ ಅವ್ರದ್ದೇ ಆದ ಒಂದು ನೇಮ್ ಮಾಡಿದ್ರು. ಈಗ ಹಾಲಿವುಡ್ಗೂ ನಾನು ಹೋಗ್ಬೇಕು ಅಂತ ಹೊರಟಾಗ ಇದು ಕನ್ನಡಿಗರೆಲ್ಲ ಖುಷಿ ಪಡ್ತಕ್ಕಂತ ವಿಚಾರ. ಸೊ ಯಶ್ ಅವ್ರ ತರ ಎಲ್ರು, ಈಗ ಚಂದ್ರು ಬಂದಿದ್ದಾನೆ, ಅಥವಾ ಚಂದ್ರು ಬಂದ್ರು ಅಂತ ಹೇಳ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಅಶೋಕ್ ಅವ್ರು ಬರ್ತಾರೆ. ಇದು ಯಾವಾಗ್ಲೂ ಪಾಸಿಟಿವ್ ಬೆಳವಣಿಗೆಗಳು. ಯಶ್ ಅವ್ರಿಗೆ ಎಲ್ರು ಸಪೋರ್ಟ್ ಮಾಡ್ಬೇಕು. ಇದು ಕನ್ನಡ ಚಿತ್ರರಂಗದ ಬೆಳವಣಿಗೆ ಆಗುತ್ತೆ. ಬಿಸ್ನೆಸ್ ವಾಟ್ ಎವರ್ ಇಟ್ ಮೇ ಬಿ, ಬಟ್ ಚಿತ್ರರಂಗ ಅನ್ನೋದು ನಮ್ಮ ಚಿತ್ರರಂಗದ ಕಡೆ ತಿರುಗಿ ನೋಡ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಪ್ರಯೋಗಗಳಾಗ್ಬೇಕು ಸರ್. ದೊಡ್ಡ ದೊಡ್ಡ ಪ್ರಯೋಗಗಳು ಮಾಡೋರನ್ನ ನಾವ್ ಯಾವತ್ತು ಬೆಂಬಲಿಸ್ಬೇಕು. ಇದು ಆರ್ ಚಂದ್ರು ಯಾವಾಗ್ಲೂ ಹೇಳೋದು. ಯಾರು ಏನ್ ಮಾತಾಡ್ತಾರೋ ನನಗೂ ಗೊತ್ತಿಲ್ಲ, ನಾನ್ ಯಾವಾಗ್ಲೂ ಪಾಸಿಟಿವ್ ಆಗಿ ಇರ್ತೀನಿ, ಪಾಸಿಟಿವ್ ಆಗಿ ಕೆಲಸ ಮಾಡ್ತೀನಿ, ಪಾಸಿಟಿವ್ ಆಗಿ ಬದುಕ್ತೀನಿ. ಅಂದ್ರೆ ಪ್ರಯತ್ನ ಮಾಡಕ್ ಹೋದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಸಿಗಲ್ಲ ಅನ್ನೋದು ಇವತ್ತು ನೆನ್ನೆದಲ್ಲ ಇದು. ಅಲ್ಲ ಸರ್, ಈಗ ನಾನು ಕಬ್ಜಾ ಮಾಡಿದಾಗ ನೀವೇ ಹಿಂದೆ ಹೋಗಿ ನೋಡಿ. ನೀವುಗಳು ಅಂದ್ರೆ ಜನರಲಿ ಎಷ್ಟು ಜನ ನಮಗೆ ಎದೆ ಕೊಟ್ಟು ನಿಂತರು. ಹಂಗಂತ ನಾನು ಯಾರನ್ನು ಬೈಯಲ್ಲ. ಇದು ಅವ್ರವ್ರ ಹಕ್ಕು, ಅದು ಅವ್ರವ್ರ ಸ್ವಾತಂತ್ರ್ಯ ಅದು. ಬಟ್ ಬೆಳೆಯೋರು ಬೆಳಿತಾನೆ ಇರ್ತಾರೆ, ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ನೋಡೋರು ನೋಡ್ತಾನೆ ಇರ್ತಾರೆ. ನೋಡಿ, ಈಗ ನೀವು ಅಲ್ಲಿ ಬೆಂಗಳೂರಲ್ಲಿ ಇದೀರಾ, ನಾವ್ ಇವತ್ತು ಬಾಂಬೆಲಿ ಇದೀವಿ, ಯಶ್ ಅವರೆಲ್ಲ ಅಮೆರಿಕಾದಲ್ಲಿ ಇದಾರೆ. ಸೊ ಬೆಳವಣಿಗೆ ಅನ್ನೋದು ಹೋಗ್ತಾ ಇರ್ತದೆ ಸರ್. ನಾವು ಬೆಳಿಬೇಕೇ ಹೊರತು ತುಳಿಯೋರ್ ಬಗ್ಗೆ ನೆನ್ಸ್ಕೊಂಡು ಕೂತ್ಕೋಬಾರದು.